ತುಂಬಾನೇ ಟ್ಯಾಲೆಂಟ್ ಇರುವ ವ್ಯಕ್ತಿ, ಮುಂದೆ ಬರೋಕೆ ತುಂಬಾನೇ ಟ್ರೈ ಮಾಡ್ತಾನೆ. ಆದ್ರೆ ದ್ರೋಹ ಮಾಡಿ ಮೋಸ ಮಾಡಿ ಅವನನ್ನ ಏಮರಿಸ್ತಾರೆ. ಸರಿ, ಅಟ್ಲೀಸ್ಟ್ ಜನರಾದ್ರೂ ನಮಗೆ ಸಹಾಯ ಮಾಡ್ತಾರೆ, ನಮಗೆ ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಅನ್ಕೋತಾರೆ. ಆದ್ರೆ ಜನರು ಅವರನ್ನ ಕೇರೆ ಮಾಡಿಲ್ಲ. ಆದ್ರೆ ಇವತ್ತು ಅವ್ರು ಮಾತ್ರ ಇದ್ದಿದ್ರೆ ನಮ್ಮ ಭೂಮಿನೇ ಬೇರೆ ರೇಂಜ್ಗೆ ಹೋಗ್ತಾ ಇರ್ತಾ ಇತ್ತು ಅಂತ ಮಾತಾಡ್ತಾ ಇದ್ದಾರೆ ಜನ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ? ದ ಫ್ಯೂಚರ್ ಮ್ಯಾನ್ ಅಂತ ಕರೆಯಲಾಗುವ ನಿಕೋಲಾ ಟೆಸ್ಲಾ ಅವರ ಬಗ್ಗೆನೆ. ಸೊ ಇವತ್ತು ನಾವು ನೋಡೋ ಮೂವಿಯು ಟೆಸ್ಲಾ ಅವರ ಬಗ್ಗೆನೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸುಮ್ನೆ ಯಾವಾಗ್ಲೂ ಮಚ್ಚು, ಲಾಂಗು, ಲವ್, ಸೆಂಟಿಮೆಂಟು, ಸನ್ನಿ ಲಿಯೋನು, ರೊಮ್ಯಾನ್ಸ್ ಮೂವೀಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇರಬೇಡಿ. ಇಂತಹ ಒಳ್ಳೆ ಮನುಷ್ಯರಿಗೂ ಸಪೋರ್ಟ್ ಮಾಡಿ. ಎಕ್ಸಾಂಪಲ್, ಒಂದು ವಿಷಯ ಹೇಳ್ತೀನಿ ಕೇಳಿ. ಇವತ್ತು ಭೂಮಿಯಲ್ಲೇ ಅತಿ ದೊಡ್ಡ ನಂಬರ್ 1 ಕೋಟ್ಯಾಧಿಪತಿಯಾಗಿ ಇರುವ ಎಲಾನ್ ಮಾಸ್ಕ್ ಅವರು ಅವರ ಕಂಪನಿಗೆ ಟೆಸ್ಲಾ ಅಂತ ಹೆಸರು ಇಟ್ಟಿದ್ದಾರೆ. ಟೆಸ್ಲಾ ಅವರ ಬಗ್ಗೆ, ಅವರ ಟ್ಯಾಲೆಂಟ್ ಬಗ್ಗೆ ತಿಳ್ಕೊಂಡಿದ್ದಕ್ಕಾಗಿ ಅವರ ಕಂಪನಿಗೆ ಟೆಸ್ಲಾ ಅಂತ ಹೆಸರು ಇಟ್ಟಿದ್ದಾರೆ. ಹಾಗಾದ್ರೆ ಟೆಸ್ಲಾ ಯಾರಾಗಿರ್ಬೋದು? ಎಷ್ಟು ಟ್ಯಾಲೆಂಟೆಡ್ ಇರಬಹುದು? ಎಷ್ಟು ಬುದ್ಧಿವಂತನಾಗಿರ್ಬೋದು? ಇವಾಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಸ್ಮಾರ್ಟ್ ಫೋನ್, ಅದು ಸೃಷ್ಟಿಯಾಗೋಕೆ ಕಾರಣವಾಗಿದ್ದಿದ್ದೆ ಟೆಸ್ಲಾ ಅವರೇ. ಅದು ಮಾತ್ರ ಇಲ್ಲ, ಇವಾಗ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಂದ್ರೇನೆ ಕರೆಂಟ್ ಇಲ್ಲದೆ ಅದನ್ನ ಯೂಸ್ ಮಾಡೋಕೆ ಆಗಲ್ಲ. ಅಂತಹ ಕರೆಂಟ್ ಅನ್ನ ನಮ್ಮ ಮನೆಗೆ ರೀಚ್ ಆಗೋ ತರ ಮಾಡಿದ್ದೆ ಟೆಸ್ಲಾ ಅವರೇ. ಆದ್ರೆ ಟೆಸ್ಲಾ ಅವರು ಸಾಯೋಕು ಮುಂಚೆ ಅವರ ತಾಯಿಗೆ ಒಂದು ಲೆಟರ್ ಅನ್ನ ಬರೀತಾರೆ. ಅದರಲ್ಲಿ, ನನ್ನ ಇಷ್ಟು ಕಾಲದ ಲೈಫ್ ಅನ್ನ ಮನುಷ್ಯರಿಗಾಗೂ ಮನುಷ್ಯರ ಫ್ಯೂಚರ್ ಬದುಕಿಗಾಗೂ ಅರ್ಪಣಿಸಿದ್ದೆ. ಆದ್ರೆ ಅವರು ನನಗೆ ಕೊಟ್ಟಿದ್ದು ಬರೀ ಕಷ್ಟವನ್ನು, ಅವಮಾನಗಳನ್ನು ಮಾತ್ರ ಅಂತ ಬರ್ದಿದ್ರು. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ನೊಂದಿರ್ಬೋದು ಆ ಮನುಷ್ಯ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ 1873 ಸೆರ್ಬಿಯಾದಲ್ಲಿ ಒಂದು ಬಡವ ಮನೆಯಲ್ಲಿ ಒಬ್ಬ ಹುಡುಗ ಹುಷಾರಿಲ್ಲದೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಆ ಹುಡುಗನ ತಂದೆ ತಾಯಿ ತುಂಬಾನೇ ಫೀಲ್ ಮಾಡ್ತಾ ಇದ್ದಾರೆ. ಡಾಕ್ಟರು ಬಂದು ಆ ಹುಡುಗನ್ನ ಚೆಕ್ ಮಾಡಿ ನೋಡ್ಬಿಟ್ಟು, ಈ ಹುಡುಗನಿಗೆ ಕಾಲರಾ ಇದೆ, ಗುಣ ಆಗುವುದೇ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿ ಇದನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾ ಇದ್ದಾರೆ. ಆವಾಗ ಚಿಕ್ಕ ಹುಡುಗ ಹುಷಾರಿಲ್ಲದೆ ಕಣ್ಣನ್ನ ಮುಚ್ಚಿ ಮಲಗಿದ್ದಾನೆ. ಅವನ ಕನಸಲ್ಲಿ ಅವನ ಮುಂದೆ ಮೆಷಿನ್ಗಳು ಬರ್ತಾ ಇವೆ. ಅವುಗಳನ್ನ ಅವನ ಕೈಯಲ್ಲಿ ಮುಟ್ಟೋಕೆ ಆಗ್ತಾ ಇದೆ. ಒಂದು ಮೋಟಾರ್, ಆ ಮೋಟಾರ್ ಒಳಗಡೆ ಏನೆಲ್ಲ ಪಾರ್ಟ್ಸ್ ಇದೆ ಅಂತ ಇಮ್ಯಾಜಿನೇಷನ್ ಅಲ್ಲಿ ಅವನ ಇಲ್ಯೂಷನ್ ಅಲ್ಲಿ ಸೃಷ್ಟಿ ಮಾಡ್ಕೋತಾ ಇದ್ದಾನೆ ಹುಡುಗ. ಸಿಡಿಲು ಮಿಂಚು ಅಂದ್ರೇನೆ ನಾವೆಲ್ಲ ಹೆದರ್ಕೊಂಡು ಓಡಿ ಹೋಗ್ಬಿಡ್ತೀವಿ, ಮನೆ ಬಿಟ್ಟು ಹೊರಗಡೆನೆ ಬರಲ್ಲ ಅಲ್ವಾ? ಆದ್ರೆ ಈ ಹುಡುಗ ಸಿಡಿಲನ್ನೇ ಬರೀ ಕೈಯಲ್ಲಿ ಕಂಟ್ರೋಲ್ ಮಾಡೋ ತರ ಇಮ್ಯಾಜಿನ್ ಮಾಡ್ತಾ ಇದ್ದಾನೆ. ಆಮೇಲೆ ಆ ಚಿಕ್ಕ ಹುಡುಗ ಕಣ್ಬಿಟ್ಟು ಎದ್ದು, ಅಮ್ಮ, ಅಪ್ಪ, ನನಗೆ ಒಂದು ಕನಸು ಬಂತು. ಅದು ಫ್ಯೂಚರ್ ಬಗ್ಗೆ. ನಾನೊಬ್ಬ ದೊಡ್ಡ ಇಂಜಿನಿಯರ್ ಆಗ್ಬಿಟ್ಟೆ, ವರ್ಲ್ಡ್ ತುಂಬಾ ಫೇಮಸ್ ಆಗ್ಬಿಟ್ಟೆ. ನಾನು ಸೃಷ್ಟಿ ಮಾಡುವ ಮೆಷಿನೇ ಈ ಭೂಮಿಯನ್ನೇ ಚೇಂಜ್ ಮಾಡುತ್ತೆ. ಇಲ್ಲ ಇಲ್ಲ ಮಗನೇ, ಹಾಗೆಲ್ಲ ನೀನು ಮಾತಾಡಬೇಡ. ನೀನು ಹುಟ್ಟೋಕು ಮುಂಚೆನೆ ನೀನು ದೇವರಿಗೆ ಸೇವೆ ಮಾಡಬೇಕು ಅಂತ ನಾನು ಬೇಡ್ಕೊಂಡಿದ್ದೀನಿ. ಆದ್ರಿಂದ ಈ ಕಾಯಿಲೆ ನಿನಗೆ ವಾಸಿ ಆಗ್ಬಿಟ್ರೆ ನೀನು ದೇವರಿಗೆ ಸೇವೆ ಮಾಡು. ತಂದೆ, ಅರ್ಥ ಮಾಡ್ಕೊಳ್ಳಿ, ನಾನು ವಾಸಿ ಆಗ್ಬೇಕು ಅಂದ್ರೆ ನಾನು ದೊಡ್ಡ ಇಂಜಿನಿಯರ್ ಆಗ್ಬೇಕು. ಫ್ಯೂಚರೇ ನಾನು ಸೃಷ್ಟಿ ಮಾಡಲಿರುವ ಮೆಷಿನ್ ಅನ್ನ ನಂಬಿನೇ ತಂದೆ ಇರೋದು ಅಂತ ಹುಡುಗ ಹೇಳ್ಬೇಕಾದ್ರೆ ತಂದೆಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಓಕೆ, ನೀನು ಇಂಜಿನಿಯರೇ ಆಗು ಮಗ, ನೀನು ಇಂಜಿನಿಯರ್ ಆಗೋದು ನನಗೂ ಖುಷಿನೇ. ಆಮೇಲಿಂದಾನೆ ಆ ಹುಡುಗನ ಒಳಗಡೆ ಧೈರ್ಯ ಬಂದು ಚೆನ್ನಾಗಿ ಓದಿ ದೊಡ್ಡ ಇಂಜಿನಿಯರೇ ಆಗ್ಬಿಟ್ಟ. ಮತ್ತೆ ವರ್ಲ್ಡ್ ತುಂಬಾ ಫೇಮಸ್ ಆದ ಸೈಂಟಿಸ್ಟು ಆಗ್ಬಿಟ್ಟ ಆ ಹುಡುಗ. ಅವರ ಹೆಸರೇ ಟೆಸ್ಲಾ. ಇವಾಗ 1943 ಒಂದು ಹೋಟೆಲ್ ಅಲ್ಲಿ ಟೆಸ್ಲಾ ಅವರ ಹತ್ರ ಒಂದು ಹುಡುಗಿ ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ. ಅವಳ ಹತ್ರನೇ ಟೆಸ್ಲಾ ಅವರ ಕಥೆಯನ್ನ ಹೇಳ್ಕೊತಾ ಇದ್ದಾರೆ. ಸರ್, ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಕಾಲರಾ ಬಂತು ಅಲ್ವಾ? ಅದು ಬೇಗನೆ ನಿಮಗೆ ವಾಸಿ ಆಗೋಯ್ತು ಅಲ್ವಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ನನಗೆ ಗೊತ್ತಿಲ್ಲ, ಆದ್ರೆ ಊರಲ್ಲಿದ್ದ ಜನ ಎಲ್ಲರೂ 2 ದಿನದಲ್ಲಿ ಕಾಲರಾ ವಾಸಿ ಆಗ್ಬಿಟ್ಟಿದೆ, ಖಂಡಿತ ಇದು ದೇವ್ರ ಕೃಪೆನೇ ಇರಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಆ ಕಾಯಿಲೆ ನನಗೆ ಬಂದು ಹೋದ ಮೇಲಿಂದ ನನ್ನ ಒಳಗಡೆ ಏನು ಚೇಂಜಸ್ ಆಯ್ತು. ನನ್ನ ಕಣ್ ಮುಂದೆನೆ ಇಮ್ಯಾಜಿನೇಷನ್ ಅಲ್ಲಿ ಮೆಷಿನ್ಸ್ ಗಳನ್ನ ಸೃಷ್ಟಿ ಮಾಡ್ತಾ ಇದ್ದೆ. ಯಾವ ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಬರಬೇಕು ಅಂತ ಮೊದಲೇ ಇಮ್ಯಾಜಿನೇಷನ್ ಅಲ್ಲಿ ಸೃಷ್ಟಿ ಮಾಡ್ಕೊಂಡು ನಂತರವೇ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡುವೆ. ಗ್ರಾಸ್ ಮತ್ತೆ ಪ್ಯಾರಿಸ್ ಯೂನಿವರ್ಸಿಟಿಯಲ್ಲಿ ಓದಿ ಎಲೆಕ್ಟ್ರಿಕಲ್ ಇಂಜಿನಿಯರು ಆದೆ ಅಂತ ಟೆಸ್ಲಾ ಹೇಳ್ಬೇಕಾದ್ರೆ ಆ ಹುಡುಗಿನು ಬೇಗ ಬೇಗ ಬರ್ಕೋತಾ ಇದ್ದಾಳೆ. ಅದಕ್ಕೆ ಟೆಸ್ಲಾ, ನನ್ನ ಬಗ್ಗೆ ಬರೆಯೋಕೆ ನಿನಗೆ ಬರೀ ಪೆನ್ನಿನ ಇಂಕ್ ಸಾಕಾಗಲ್ಲ, ತಗೋ ಈ ಡಿವೈಸ್ ಅಂತ ಒಂದು ಡಿವೈಸ್ ನ ಕೊಡ್ತಾ ಇದ್ದಾರೆ. ಅದು ವಾಯ್ಸ್ ರೆಕಾರ್ಡರ್ ಡಿವೈಸ್. ಇದು ನಾನು ಸೃಷ್ಟಿ ಮಾಡಿಲ್ಲ, ಇದನ್ನ ಸೃಷ್ಟಿ ಮಾಡಿದವರು ಥಾಮಸ್ ಆಲ್ವಾ ಎಡಿಸನ್ ಅಂತ ಟೆಸ್ಲಾ ರಿಪೋರ್ಟರ್ ಹುಡುಗಿ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಸ್ಟ್ರೈಟ್ ಕೆಳಗಡೆ ಗೌರ್ಮೆಂಟ್ ಅಫಿಷಿಯಲ್ಸ್ ಟೆಸ್ಲಾ ಮತ್ತೆ ಆ ಹುಡುಗಿ ಏನ್ ಮಾತಾಡ್ತಾ ಇದ್ದಾರೆ ಅಂತ ಟೆಸ್ಲಾ ಅವರಿಗೆ
ಗೊತ್ತಾಗದೇನೆ ಕೇಳಿಸ್ಕೊತಾ ಇದ್ದಾರೆ. ಇಲ್ಲಿ ಟೆಸ್ಲಾ 1892ರಲ್ಲಿ ನಾನು ಫಸ್ಟ್ ಟೈಮ್ ಎಡಿಸನ್ ಅನ್ನ ಮೀಟ್ ಮಾಡಿದ್ದು. ಎಡಿಸನ್ ಓನ್ ಮಾಡಿರೋ ಕಂಪನಿಯಲ್ಲಿ ಒಂದು ಪವರ್ ಪ್ಲಾಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಪ್ರಾಬ್ಲಮ್ ಏನು ಅಂತ ಕಂಡು ಹಿಡಿಯೋರಿಗೆ $25,000 ಕೊಡೋದಾಗಿ ಎಡಿಸನ್ ಅನೌನ್ಸ್ ಮಾಡಿದ್ರು. ನಾನು ಹೋಗಿ ಆ ಪ್ರಾಬ್ಲಮ್ ಅನ್ನು ಕಂಡುಹಿಡಿದೆ, ಮತ್ತೆ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಕೊಟ್ಟೆ. ಆದ್ರೆ ಎಡಿಸನ್ ಕೊಡೋದಾಗಿ ಹೇಳಿದ $25,000 ಹಣನ ನನಗೆ ಕೊಡ್ಲೇ ಇಲ್ಲ, ನನ್ನ ಏಮರ್ಸಿ ಬಿಟ್ರು. ಆದ್ರೆ ಸರ್, ನೀವು ಮತ್ತೆ ಎಡಿಸನ್ ಅವರ ಹತ್ರನೇ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ಹುಡುಗಿ ಕೇಳಿದ ತಕ್ಷಣ ಟೆಸ್ಲಾ ಟೆನ್ಷನ್ ಆಗ್ಬಿಟ್ಟು ಪಕ್ಕದಲ್ಲಿ ಇರುವ ಚೇರ್ ಅನ್ನ ಟೈಟ್ ಆಗಿ ಹೋಲ್ಡ್ ಮಾಡ್ಕೊಂಡು, ಯಾಕೆ ಅಂದ್ರೆ ನಾನೊಬ್ಬ ಪೆದ್ದ, ಆವಾಗ ನಾನು ತುಂಬಾನೇ ಚಿಕ್ಕ ಹುಡುಗ, ಊಟಕ್ಕೆ ಕೂಡ ಗತಿ ಇರಲಿಲ್ಲ, ರಷ್ಯಾದಿಂದ ಕೂಡ ನನಗೆ ಆಫರ್ ಬಂದಿತ್ತು. ಆದ್ರೆ ಎಡಿಸನ್ ಅವರ ಕಂಪನಿಯಲ್ಲಿ ನನಗೆ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಕೊಡೋದಾಗಿ ಹೇಳಿದ್ರು. ಅದಕ್ಕಾಗಿ ನಾನು ಮತ್ತೆ ಅವರ ಹತ್ರ ಕೆಲಸಕ್ಕೆ ಹೋದೆ. ಆದ್ರೆ ಎಡಿಸನ್, ನೀನು ಇಲ್ಲಿ ರೆಗ್ಯುಲರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೇಕು. ಆದ್ರೆ ಸರ್, ಚೀಫ್ ಇಂಜಿನಿಯರ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಚೀಫ್ ಇಂಜಿನಿಯರ್ ಫಸ್ಟ್ ಲೇಬರ್ ಕೆಲಸನ ನೋಡು, ಆಮೇಲೆ ಚೀಫ್ ಇಂಜಿನಿಯರ್ ಕನಸು ಕಾಣುವೆ ಅಂತ ಎಡಿಸನ್ ಟೆಸ್ಲಾನ ಎಲ್ಲರ ಮುಂದೆನೋ ಅವಮಾನ ಮಾಡ್ತಾ ಇದ್ದಾರೆ. ಟೆಸ್ಲಾಗೆ ಇವಾಗ ಇರೋದು ಎರಡು ದಾರಿ. ಒಂದು, ಎಡಿಸನ್ ನ ಬಿಟ್ಟು ಹೊರಗಡೆ ಬಂದು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕು, ಇಲ್ಲ ಇದೇ ಜಾಗದಲ್ಲಿ ಕೆಲಸ ಮಾಡಿ ನಮ್ಮ ಟ್ಯಾಲೆಂಟ್ ಏನು ಅಂತ ಪ್ರೂವ್ ಮಾಡಿ ತೋರಿಸಬೇಕು. ಸೊ ಎರಡನೇ ಡಿಸಿಷನ್ ಬೆಸ್ಟ್ ಅಂತ ಡಿಸೈಡ್ ಮಾಡಿ ಟೆಸ್ಲಾ ಹುಚ್ಚನ್ ತರ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ದಿನಕ್ಕೆ 18-20 ಗಂಟೆ ಟೈಮ್ ವರ್ಕ್ ಮಾಡಿ ಎಡಿಸನ್ ಕ್ರಿಯೇಟ್ ಮಾಡಿದ್ದ ಡಿಸಿ ಮೋಟಾರ್ ರಿಪೇರ್ಸ್ ನೆಲ್ಲ ಸರಿ ಮಾಡ್ತಾ ಇದ್ದಾರೆ ಟೆಸ್ಲಾ. ಎಲ್ಲರೂ ಕೆಲಸ ಮುಗ್ದು ಹೋದ್ರೂ ಕೂಡ ನಮ್ಮ ಟೆಸ್ಲಾ ಕೆಲಸ ಮಾಡ್ತಾನೆ ಇರ್ತಾರೆ. ಆವಾಗ್ಲೇನೆ ಅವರ ಮೈಂಡ್ ಅಲ್ಲಿ ಇಲ್ಯೂಷನ್ಸ್ ಬರುತ್ತೆ. ಎಡಿಸನ್ ಕ್ರಿಯೇಟ್ ಮಾಡಿರುವ ಈ ಡಿಸಿ ಮೋಟಾರ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಸೊ ಇದ್ರ ಬದಲು ಆಲ್ಟರ್ನೇಟಿವ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಬರುವ ಐಡಿಯಾನೇ ಎಸಿ ಮೋಟಾರ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಇವಾಗ ಕರೆಂಟ್ ಅಂದ್ರೆ ಏನು? ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ ಪಾಸ್ ಆಗೋದನ್ನೇ ಕರೆಂಟ್ ಅಂತ ಹೇಳ್ತೀವಿ. ಇವಾಗ ಎಡಿಸನ್ ಕ್ರಿಯೇಟ್ ಮಾಡಿರುವ ಡಿಸಿ ಮೋಟಾರ್ ಅಂದ್ರೆ ಡೈರೆಕ್ಟ್ ಕರೆಂಟ್. ಅದರಲ್ಲಿ ಎಲೆಕ್ಟ್ರಾನ್ ಸೈಜು ಚೇಂಜ್ ಆಗಲ್ಲ, ಡೈರೆಕ್ಷನ್ ಚೇಂಜ್ ಆಗಲ್ಲ. ಸೊ ಈ ಡಿಸಿ ಮೋಟಾರ್ ನ ಯೂಸ್ ಮಾಡಿ 1 ಮೈಲಷ್ಟು ದೂರ ಮಾತ್ರನೇ ಕರೆಂಟ್ ಅನ್ನ ಪಾಸ್ ಮಾಡೋಕೆ ಆಗುತ್ತೆ. ಅದನ್ನ ದಾಟಿ ಹೋದ್ರೆ ಪವರ್ ಕಡಿಮೆ ಆಗ್ಬಿಡುತ್ತೆ. ಸೊ ಒಂದೊಂದು ಮೈಲಿಗೂ ಪವರ್ ಸ್ಟೇಷನ್ ಕಟ್ಬೇಕಾಗುತ್ತೆ. ನ್ಯೂಯಾರ್ಕ್ ಸಿಟಿ ಪೂರ್ತಿ ಪವರ್ ಕೊಡ್ಬೇಕು ಅಂದ್ರೆ ಅದಕ್ಕೆ ದೊಡ್ಡ ನೆಟ್ವರ್ಕ್ ಬೇಕಾಗುತ್ತೆ, ತುಂಬಾ ಹಣನು ಖರ್ಚಾಗುತ್ತೆ. ಅದಕ್ಕಾಗಿ ಟೆಸ್ಲಾ ಅವರ ಕಲ್ಪನೆಯಲ್ಲಿ ಒಂದು ಮೋಟಾರ್ ಅನ್ನ ಸೃಷ್ಟಿ ಮಾಡ್ತಾರೆ. ಅದ್ರ ಹೆಸರೇ ಎಸಿ ಮೋಟಾರ್, ಅಲ್ಟರ್ನೇಟಿವ್ ಕರೆಂಟ್. ಎಡಿಸನ್ ಕ್ರಿಯೇಟ್ ಮಾಡಿರೋ ಡಿಸಿ ಮೋಟಾರ್ ಅಲ್ಲಿ ಫ್ಲೋ ಆಗುವ ಎಲೆಕ್ಟ್ರಾನ್ ಸೈಜು ಚೇಂಜ್ ಆಗಲ್ಲ, ಡೈರೆಕ್ಷನ್ ಚೇಂಜ್ ಆಗಲ್ಲ. ಬಟ್ ಆದ್ರೆ ಟೆಸ್ಲಾ ಕಂಡಿಡಿದಿರೋ ಎಸಿ ಮೋಟಾರ್ ಅಲ್ಲಿ ಎಲೆಕ್ಟ್ರಾನ್ ಸೈಜು ಚೇಂಜ್ ಆಗುತ್ತೆ, ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇದನ್ನೇ ಟೆಸ್ಲಾ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಎಸಿ ಮೋಟಾರ್ ಅಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ, ಬೇಕು ಅಂದ್ರೆ ಪವರ್ ಇನ್ಕ್ರೀಸ್ ಮಾಡ್ಕೋಬಹುದು, ಬೇಡ ಅಂದ್ರೆ ಕಡಿಮೆ ಮಾಡಬಹುದು. ಸೊ ಈ ತರ ಒಂದು ಎಸಿ ಮೋಟಾರ್ ನ ಇಟ್ಕೊಂಡು ಒಂದೇ ಒಂದು ದೊಡ್ಡ ಪವರ್ ಪ್ಲಾಂಟ್ ಸಾಕು, ಇಡೀ ನ್ಯೂಯಾರ್ಕ್ ಸಿಟಿಗೆನೆ ಪವರ್ ಸಪ್ಲೈ ಕೊಡೋಕೆ ಆಗುತ್ತೆ. ಸೊ ಇದೇನೆ ನಮ್ಮ ಟೆಸ್ಲಾ ಅವರ ಪ್ಲಾನ್. ಹಗಲು ರಾತ್ರಿ ಅಂತ ಕೆಲಸ ಮಾಡಿ ಎಸಿ ಮೋಟಾರಿಗಾದ ಒಂದು ಡಿಸೈನ್ ನ ರೆಡಿ ಮಾಡ್ತಾರೆ ನಮ್ಮ ಟೆಸ್ಲಾ. ಆವಾಗ ಒಂದು ದಿನ ಎಡಿಸನ್ ಅಲ್ಲಿಗೆ ಬಂದು, ಟೆಸ್ಲಾ ಏನ್ ಮಾಡ್ತಾ ಇದೀಯಾ ನೀನು? ನಾನು ಈ ತರ ಎಸಿ ಮೋಟಾರ್ ನ ಸೃಷ್ಟಿ ಮಾಡ್ತಾ ಇದ್ದೀನಿ ಸರ್. ಏನ್ ಹೇಳ್ತಾ ಇದೀಯಾ ಟೆಸ್ಲಾ ನೀನು? ಡಿಸಿ ಮೋಟಾರೇ ಯಾವಾಗ್ಲೂ ಬೆಸ್ಟ್, ನನಗೂ ಅದು ಗೊತ್ತು ಸರ್, ಬಟ್ ಆದ್ರೆ ಅದಕ್ಕಿಂತ ಬೆಸ್ಟ್ ಎಸಿ ಮೋಟಾರ್ ಅಂತ ಹೇಳ್ಬೇಕಾದ್ರೆ, ಸರಿ ಓಕೆ ಟೆಸ್ಲಾ, ಇದನ್ನ ನೀನು ಫುಲ್ ಕಂಪ್ಲೀಟ್ ಮಾಡಿಬಿಟ್ರೆ ನಿನಗೆ $50,000 ಕೊಡ್ತೀನಿ ಅಂತ ಎಡಿಸನ್ ಹೇಳ್ಬೇಕಾದ್ರೆ ಟೆಸ್ಲಾಗೂ ಇದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಅದೇ ತರ ನಮ್ಮ ಟೆಸ್ಲಾ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಫೈನಲ್ ಆಗಿ ಎಸಿ ಮೋಟಾರ್ ಡಿಸೈನ್ ಕಂಪ್ಲೀಟ್ ಮಾಡಿ ತಗೊಂಡು ಹೋಗಿ ಎಡಿಸನ್ ಹತ್ರ ತೋರಿಸಬೇಕಾದ್ರೆ ಎಡಿಸನ್ ಅದನ್ನ ನೋಡಿ ಶಾಕ್ ಆಗ್ತಾರೆ. ನಿಜವಾಗ್ಲೂ ಟೆಸ್ಲಾ ನೀನು ತುಂಬಾನೇ ಬ್ರಿಲಿಯಂಟ್ ಸರ್. ಹಾಗಾದ್ರೆ ನನ್ನ $50,000 $50,000 ಇವಾಗ ಏನು ವಾರಕ್ಕೆ ನಿನಗೆ $16 ಕೊಡ್ತಾ ಇದ್ದೀನಾ? ನೆಕ್ಸ್ಟ್ ವಾರದಿಂದ $26 ಕೊಡ್ತೀನಿ, ಅಷ್ಟೇ ನಿನಗೆ ನಾನು ಮಾಡೋಕೆ ಆಗೋದು ಅಂತ ಮತ್ತೆ ಎಡಿಸನ್ ಟೆಸ್ಲಾನ ಏಮಾರಿಸಿ ಬಿಡ್ತಾ ಇದ್ದಾರೆ. ಟೆಸ್ಲಾ ಕೈಯಲ್ಲಿ ಇದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಬೇಜಾರಾಗಿ, ನೀನು ಬೇಡ, ನಿನ್ನ ಕೆಲ್ಸಾನು ಬೇಡ ಅಂತ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾ ಇದ್ದಾರೆ ಟೆಸ್ಲಾ. ನೆಕ್ಸ್ಟ್ 2 ವರ್ಷಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಟೆಸ್ಲಾ. ಅವರಿಗೆ ಊಟಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಮ ಟೆಸ್ಲಾ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಇದ್ದವರು, ಆದ್ರೆ ಇವಾಗ ಒಂದು ಹಣ್ಣು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಗುಳಿ ತೋಡುವ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು. ಹಾಗೆ ದಿನಗಳು ಕಳೀತಾ ಇದೆ. ಆವಾಗ ಟೆಸ್ಲಾ ಅವರ ಫ್ರೆಂಡ್ ಒಬ್ಬರು, ಅವರ ಮುಖಾಂತರ ತುಂಬಾ ಜನ ಇನ್ವೆಸ್ಟರ್ಸ್ ಟೆಸ್ಲಾ ಅವರ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಟ್ಟು ಹಣ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ. ಟೆಸ್ಲಾ ಅವರ ಲೈಫ್ ಹಾಗೆ ಚೇಂಜ್ ಆಗುತ್ತೆ. ಎಡಿಸನ್ ಅವರ ಆಫೀಸ್ ಮುಂದೆನೆ ಟೆಸ್ಲಾ ಒಂದು ಹೊಸ ಕಂಪನಿಯನ್ನೇ ಓಪನ್ ಮಾಡ್ತಾ ಇದ್ದಾರೆ, ಟೆಸ್ಲಾ ಆರ್ಕ್ ಅಂಡ್ ಲೈಟ್ ಕಂಪನಿ ಅಂತ. ಅಮೆರಿಕದಲ್ಲಿ ಎಲ್ಲಾ ಕಡೆಯಿಂದಾನು ಟೆಸ್ಲಾಗೆ ಆರ್ಡರ್ಸ್ ಬರ್ತಾ ಇದೆ. ಟೆಸ್ಲಾನು ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೆ ಫಟ್ 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 ಅಂತ ಮೇಲ್ಗಡೆ ಬಂದ್ಬಿಡ್ತಾ ಇದ್ದಾರೆ ನಮ್ಮ ಟೆಸ್ಲಾ. ಟೆಸ್ಲಾಗೆ ಗೊತ್ತಿತ್ತು ಫ್ಯೂಚರ್ ಅಲ್ಲಿ ಎಲ್ಲರೂ ಎಸಿ ಕರೆಂಟ್ ಅನ್ನೇ ಯೂಸ್ ಮಾಡೋದು ಅಂತ. ಸೊ
1898ರಲ್ಲಿ ಎಸಿ ಕರೆಂಟಿಗಾದ ಪ್ಯಾಟರ್ನ್ ರೈಟ್ಸ್ ಅನ್ನ ತಗೋತಾ ಇದ್ದಾರೆ ಟೆಸ್ಲಾ. ಆದ್ರೆ ಆ ಸಮಯದಲ್ಲಿ ಎಲ್ಲರೂ ಡಿಸಿ ಕರೆಂಟ್ ಅನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಆಲ್ಮೋಸ್ಟ್ 100 ಡಿಸಿ ಪವರ್ ಪ್ಲಾಂಟ್ಸ್ ಬಂದ್ಬಿಟ್ಟಿತ್ತು. ಆವಾಗಲೇ ಒಂದು ದಿನ ವಿನ್ಸ್ಟಿಂಗ್ ಹೌಸ್ ಅನ್ನೋ ಒಬ್ಬರು ಟೆಸ್ಲಾನ ನೋಡೋಕೆ ಬರ್ತಾರೆ. ಇವಾಗ ಆಲ್ರೆಡಿ ಇರೋ ಡಿಸಿ ಪವರ್ ಪ್ಲಾಂಟ್ ಇಂದ ವಿನ್ಸ್ಟಿಂಗ್ ಹೌಸ್ ಅವರ ಪವರ್ ಸ್ಟೇಷನ್ ಗೆ ಕರೆಂಟ್ ತರಬೇಕು. ಆದ್ರೆ ಅದು ತುಂಬಾನೇ ದೂರ ಇದೆ. ಇವಾಗ ವಿನ್ಸ್ಟಿಂಗ್ ಅವರ ಪವರ್ ಸ್ಟೇಷನ್ ಅಲ್ಲಿ ಡಿಸಿ ಮೋಟಾರ್ ಅನ್ನೇ ಯೂಸ್ ಮಾಡ್ತಾ ಇರೋದು. ಅಲ್ಲಿಗೆ ಕರೆಂಟ್ ಅನ್ನ ತರಬೇಕು ಅಂದ್ರೆ ಈಸಿಯಾಗಿ ವೈರ್ಸ್ ನ ಯೂಸ್ ಮಾಡಿ ತರಬಹುದು. ಆದ್ರೆ ದೂರ ಇರೋದ್ರಿಂದ ಪವರ್ ಲಾಸ್ ಆಗುತ್ತೆ. ಯಾಕೆ ಅಂದ್ರೆ ಎಲೆಕ್ಟ್ರಾನ್ ಸೈಜು ಚೇಂಜ್ ಆಗಲ್ಲ, ಡೈರೆಕ್ಷನ್ ಚೇಂಜ್ ಆಗಲ್ಲ. ಡಿಸಿ ಮೋಟಾರ್ ಅಲ್ಲಿ ಫ್ರೀಕ್ವೆನ್ಸಿನೂ ಇಲ್ಲ. ಸೊ ಇವಾಗ ಏನ್ ಮಾಡೋದು ಟೆಸ್ಲಾ ಅಂತ ವಿನ್ಸ್ಟಿಂಗ್ ಕೇಳ್ಬೇಕಾದ್ರೆ, ಅದೇ ನಮ್ಮ ಟೆಸ್ಲಾ ಹತ್ರ ಎಸಿ ಮೋಟಾರ್ ಪ್ಲಾನ್ ಇದೆ ಅಲ್ವಾ, ಅದನ್ನ ಯೂಸ್ ಮಾಡಿ ಪವರ್ ನ ನಾವು ಲಾಂಗ್ ಡಿಸ್ಟೆನ್ಸ್ ವರೆಗೂ ತಗೊಂಡು ಹೋಗೋಕೆ ಆಗುತ್ತೆ ಅಂತ ಟೆಸ್ಲಾ ಹೇಳ್ಬೇಕಾದ್ರೆ, ಇದನ್ನ ಕೇಳಿದ ವಿನ್ಸ್ಟಿಂಗ್ ಹೌಸ್ ಬಾಯಿ ಬಿಟ್ಕೊಂಡು, ನಿನ್ನ ಒಂದೊಂದು ಪ್ಯಾಟರ್ನಿಗೂ $1,000,000 ಕೊಡ್ತೀನಿ, ನಿನ್ನ ಎಸಿ ಜನರೇಟರ್ ಪ್ರೊಡ್ಯೂಸ್ ಮಾಡುವ ಒಂದೊಂದು ಹಾರ್ಸ್ ಪವರಿಗೂ $1 ಕೊಡ್ತೀನಿ ಅಂತ ಅಡ್ವಾನ್ಸ್ ಆಗಿ $1,000,000 ಚೆಕ್ ಅನ್ನ ಕೊಟ್ಟು ಹೋಗ್ತಾರೆ ವಿನ್ಸ್ಟಿಗ್. ಅದ್ರಲ್ಲಿ ಅರ್ಧ ಹಣವನ್ನ ತನ್ನ ಫ್ರೆಂಡಿಗೆ ಕೊಡ್ತಾ ಇದ್ದಾರೆ ಟೆಸ್ಲಾ. ಯಾಕೆ ಅಂದ್ರೆ ಅವರಿಂದಾನೇ ನನ್ನ ಲೈಫ್ ಚೇಂಜ್ ಆಗಿದ್ದು ಅಂತ ಟೆಸ್ಲಾ ಆ ಹುಡುಗಿಗೆ ಇಂಟರ್ವ್ಯೂ ಕೊಡ್ತಾನೆ ಇರ್ಬೇಕಾದ್ರೆ ಕಬೋರ್ಡ್ ಇಂದ ಏನನ್ನು ತಗೋತಾ ಇದ್ದಾರೆ. ನೋಡೋಕೆ ಮಸ್ಕಿಟೋ ಬ್ಯಾಟ್ ತರಾನೇ ಇದೆ, ಆದ್ರೆ ಅದರಿಂದ ಕರೆಂಟ್ ಸಪ್ಲೈ ಆಗ್ತಾ ಇದೆ. ಅದನ್ನ ಮುಟ್ಬೇಕಾದ್ರೆ ಟೆಸ್ಲಾ ಅವರಿಗೆ ಏನೋ ಆಗ್ತಾನೆ ಇಲ್ಲ. ಇದನ್ನ ನೋಡೋ ಹುಡುಗಿಗೆ ನಂಬೋಕೆ ಆಗ್ತಾ ಇಲ್ಲ. ಅದಕ್ಕೆ ಆ ಹುಡುಗಿ, ಏನು ಕರೆಂಟ್ ಅನ್ನ ಮುಟ್ತಾ ಇದ್ದೀರಾ, ನಿಮಗೆ ಶಾಕೆ ಹೊಡಿತಾ ಇಲ್ವಲ್ಲ ಅಂತ ಕೇಳ್ಬೇಕಾದ್ರೆ, ನನಗೆ ಯಾಕೆ ಶಾಕ್ ಹೊಡೆಯುತ್ತೆ, ಇದಕ್ಕಿಂತ ಹೆಚ್ಚಾಗಿ ಮಿಲಿಯನ್ ವೋಲ್ಟೇಜ್ ಪವರ್ ಅನ್ನೇ ನನ್ನ ಮೈಯಲ್ಲಿ ಪಾಸ್ ಮಾಡಿದೀನಿ. ಹೌದು, ಕ್ರಿಸ್ಟೋಫರ್ ನೋಲನ್ ಅವರ ಪ್ರೆಸ್ಟೀಜ್ ಮೂವಿಯಲ್ಲಿ ಟೆಸ್ಲಾಗೆ ಇಂಟ್ರೋ ಕೊಡ್ಬೇಕಾದ್ರೆ ಮಿಲಿಯನ್ ಆಫ್ ವೋಲ್ಟೇಜ್ ಪವರ್ ಒಳಗಡೆ ಮಾಸ್ ಆಗಿ ನಡ್ಕೊಂಡು ಬರ್ತಾರೆ ಟೆಸ್ಲಾ. ಅವರಿಗೆ ಏನುವೇ ಆಗಲ್ಲ. ಇವೆಲ್ಲ ನಿಜವಾಗ್ಲೂ ನಡೆದಿದ್ದು. ಸ್ವಲ್ಪ ಯೋಚನೆ ಮಾಡಿ ನೋಡಿ, 150 ವರ್ಷಗಳ ಹಿಂದೆ ಸಿಡಿಲು ತರ ಇರೋ ಕರೆಂಟ್ ಅನ್ನ ಕಂಟ್ರೋಲ್ ಮಾಡಿದ್ದಾರೆ ಈ ಮನುಷ್ಯ. ಉಫ್, ಎಷ್ಟು ಬ್ರಿಲಿಯಂಟ್ ಅಲ್ಲ, ಮೈಯೆ ಜುಮ್ ಅಂತ ಆಗುತ್ತೆ. 700 ಹೆರಿಟ್ಸ್ ಮೇಲೆ ಫ್ರೀಕ್ವೆನ್ಸಿನ ಯೂಸ್ ಮಾಡಿ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಅದು ನಮ್ಮ ಮೈ ಒಳಗಡೆ ನುಗ್ಗಿ ಹೋಗುತ್ತೆ. ಆದ್ರೆ ನಮಗೆ ಏನು ಆಗಲ್ಲ, ನೀನು ಮುಟ್ಟಿ ನೋಡು ಅಂತ ಟೆಸ್ಲಾ ಹೇಳ್ಬೇಕಾದ್ರೆ ಆ ಹುಡುಗಿನೂ ಕರೆಂಟ್ ಅನ್ನ ಮುಟ್ಟಿ ನೋಡ್ತಾ ಇದ್ದಾಳೆ. ಆದ್ರೆ ಅವಳಿಗೂ ಏನೂ ಆಗ್ತಾ ಇಲ್ಲ. ಈಗಲೇ ಆ ಹುಡುಗಿಗೆ ಟೆಸ್ಲಾ ಅಂದ್ರೆ ಯಾರು ಅಂತ ಅರ್ಥ ಆಗ್ತಾ ಇದೆ. ಮತ್ತೆ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ ಟೆಸ್ಲಾ. ಹೇಗೋ ಟೆಸ್ಲಾ ವಿನ್ಸ್ಟಿಂಗ್ ಆಗಿ ಒಂದು ಎಸಿ ಜನರೇಟರ್ ಅನ್ನ ರೆಡಿ ಮಾಡಿ ಕೊಡ್ತಾರೆ. ಆವಾಗ ಒಂದು ವಕೀಲ್ ನೋಟಿಸ್ ಬರುತ್ತೆ. ಟೆಸ್ಲಾ ಕ್ರಿಯೇಟ್ ಮಾಡಿರುವ ಎಸಿ ಜನರೇಟರ್ ಇಂದ ನನ್ನ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಅಂತ ಎಡಿಸನ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಆದ್ರೆ ಆ ಕೇಸ್ ಅಲ್ಲಿ ಟೆಸ್ಲಾನೇ ಗೆಲ್ಲೋದು. ಯಾಕೆ ಅಂದ್ರೆ ಇವೆಲ್ಲ ಬಿಸ್ನೆಸ್ ಕಾಂಪಿಟೇಷನ್, ಸುಮ್ನೆ ಹೊಟ್ಟೆ ಹುರ್ಕೊಂಡೆಲ್ಲ ಕೇಸ್ ಹಾಕಬಾರ್ದು ಅಂತ ಆ ಕೇಸ್ ಅನ್ನೇ ರಿಜೆಕ್ಟ್ ಮಾಡಿ ಬಿಡ್ತಾ ಇದ್ದಾರೆ ಜಡ್ಜಸ್. ಆದ್ರಿಂದ ಎಡಿಸನ್ಗೆ ಟೆಸ್ಲಾ ಮೇಲೆ ಇನ್ನ ಕೋಪ ಹೆಚ್ಚಾಗುತ್ತೆ. ಇವನನ್ನ ಏನಾದ್ರೂ ಮಾಡ್ಬೇಕಲ್ಲ ಅಂತ ಒಂದು ಮೆಷಿನ್ ನ ಸೃಷ್ಟಿ ಮಾಡ್ತಾ ಇದ್ದಾರೆ ಎಡಿಸನ್. ಅದೇನೆ ಎಲೆಕ್ಟ್ರಿಕಲ್ ಚೇರ್. ಡೆತ್ ಸೆಂಟೆನ್ಸ್ ಆಗಿರೋ ಜೈಲ್ ಕೈದಿಗಳಿಗೆ ಆ ಎಲೆಕ್ಟ್ರಿಕಲ್ ಚೇರ್ ಅನ್ನ ಯೂಸ್ ಮಾಡಿನೇ ಶಿಕ್ಷೆ ಕೊಡ್ತಾ ಇದ್ರು. ಆ ಎಲೆಕ್ಟ್ರಿಕ್ ಚೇರ್ ಗೆ ಎಡಿಸನ್ ಎಸಿ ಕರೆಂಟ್ ಕನೆಕ್ಷನ್ ಅನ್ನೇ ಯೂಸ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಇಂಡೈರೆಕ್ಟ್ ಆಗಿ ಎಸಿ ಕರೆಂಟ್ ತುಂಬಾ ಡೇಂಜರ್ ಅಂತ ಜನರು ತಿಳ್ಕೋಬೇಕು ಅಂತ. ಆದ್ರೆ ಎಡಿಸನ್ ಎಷ್ಟೇ ಟ್ರೈ ಮಾಡಿದ್ರು ಜನರು ಟೆಸ್ಲಾ ಅವರ ಎಸಿ ಕರೆಂಟ್ ಅನ್ನೇ ಯೂಸ್ ಮಾಡ್ತಾ ಇದ್ರು. ಆದ್ರಿಂದ ನ್ಯೂಯಾರ್ಕ್ ಸಿಟಿನೇ ಬ್ರೈಟ್ ಆಗ್ಬಿಡ್ತಾ ಇತ್ತು. ಎಲ್ಲಿ ನೋಡಿದ್ರು ಎಸಿ ಕರೆಂಟ್ ಅನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ವಿನ್ಸ್ಟಿಂಗ್ ಹೌಸ್ ನಮ್ಮ ಟೆಸ್ಲಾಗೆ ನಿನ್ನ ಎಸಿ ಮೋಟಾರ್ ಪ್ರೊಡ್ಯೂಸ್ ಮಾಡುವ ಒಂದೊಂದು ಹಾರ್ಸ್ ಪವರಿಗೂ ನಾನು $1 ಕೊಡ್ತೀನಿ ಅಂತ ಅಗ್ರಿಮೆಂಟ್ ಹಾಕಿದ್ರು ಅಲ್ವಾ. ಇವಾಗ ಊರ್ ಪೂರ್ತಿ ಎಸಿ ಕರೆಂಟ್ ಅನ್ನೇ ಯೂಸ್ ಮಾಡ್ತಾ ಇದ್ದಾರೆ ಜನ. ಲೆಕ್ಕ ಮಾಡಿ ನೋಡಿದ್ರೆ $12 ಮಿಲಿಯನ್ ಬರ್ತಾ ಇದೆ. ಅಷ್ಟು ಹಣ ಬಂದ್ರೆ ನಮ್ಮ ಟೆಸ್ಲಾನೇ ಈ ಭೂಮಿಯಲ್ಲಿ ನಂಬರ್ 1 ಕೋಟ್ಯಾಧಿಪತಿ ಆಗ್ತಾ ಇದ್ರು ಆ ಕಾಲದಲ್ಲೇ. ಆದ್ರೆ ಅಷ್ಟು ಹಣನ ವಿನ್ಸ್ಟಿಂಗ್ ಕೈಯಲ್ಲಿ ಕೊಡೋಕೆ ಆಗ್ತಾ ಇಲ್ಲ. ಫೀಲ್ ಮಾಡ್ತಾ ಇದ್ದಾರೆ. ಆದ್ರೆ ಹಣ ಅನ್ನೋದು ಟೆಸ್ಲಾಗೆ ಮ್ಯಾಟರೇ ಇಲ್ಲ. ಅವರು ಅನ್ಕೊಂಡಿದ್ರೆ ಕೇಸ್ ಹಾಕಿ ಎಲ್ಲ ಹಣವನ್ನು ವಿನ್ಸ್ಟಿಂಗ್ ಹೌಸ್ ಹತ್ರ ಇಂದ ಕಿತ್ಕೋಬಹುದಾಗಿತ್ತು. ಆದ್ರೆ ಟೆಸ್ಲಾ ಆ ಅಗ್ರಿಮೆಂಟ್ ಅನ್ನೇ ಅರ್ದು ಹಾಕ್ತಾ ಇದ್ದಾರೆ. ಈ ಕಡೆ ಈ ಎಡಿಸನ್ ಸುಮ್ನೇನೆ ಇರ್ತಾ ಇಲ್ಲ. ಎಸಿ ಕರೆಂಟ್ ಎಷ್ಟು ಡೇಂಜರ್ ಅಂತ ತೋರ್ಸೋದಕ್ಕಾಗಿ ಒಂದು ದೊಡ್ಡ ಆಣೆಗೆ ಎಸಿ ಕರೆಂಟ್ ಅನ್ನ ಪಾಸ್ ಮಾಡಿ ಸಾಯಿಸಿ ಅದನ್ನ ವಿಡಿಯೋನು ಮಾಡಿ ಜನರಿಗೆ ತೋರಿಸ್ತಾ ಇದ್ದಾರೆ. ಆದ್ರೆ ಆವಾಗ ಕೂಡ ಎಸಿ ಕರೆಂಟೇ ಗೆಲ್ಲೋದು. ಏನೇ ಅದು ಡೇಂಜರಸ್ ಆಗಿದ್ರು ಜನ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಎಡಿಸನ್ ಇವಾಗ ಅವರ ಲ್ಯಾಬ್ ಅಲ್ಲಿ ಎಸಿ ಕರೆಂಟ್ ಅನ್ನೇ ಯೂಸ್ ಮಾಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆಮೇಲಿಂದ ಡಿಸಿ ಪವರ್ ಪ್ಲಾಂಟೇ ಇಲ್ಲದೆ ಹೋಯ್ತು. ಎಲ್ಲ ಎಸಿ ಕರೆಂಟೇ ಅಂತ ಆಗೋಯ್ತು. ಆಮೇಲಿಂದ ಟೆಸ್ಲಾ ಇನ್ನ ರಿಸರ್ಚರ್ಸ್ ನ ಮಾಡೋಕೆ ಶುರು ಮಾಡಿದ್ರು. ಹೈ ಫ್ರೀಕ್ವೆನ್ಸಿ ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಎಲ್ಲದರ ಬಗ್ಗೆನು ಸ್ಟಡಿ ಮಾಡಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿನೂ ತೋರಿಸ್ತಾ ಇದ್ದಾರೆ. ಆ ಕಾಲದಲ್ಲೇ ವೈರ್ಸ್ ಇಲ್ಲದೆ ಬರೀ ಕೈಯಲ್ಲೇ ಬಲ್ಬ್ಸ್ ಗಳನ್ನ ಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ ಟೆಸ್ಲಾ. ಅದನ್ನ ನೋಡೋ ಎಲ್ಲರೂ ಸ್ಟನ್ ಆಗ್ತಾರೆ. ಆಮೇಲೆ ಮಿಂಚು ಸಿಡಿಲು ತರ ಬರ್ಸಿ ಅದನ್ನ ಅವರ ಬರೀ ಕೈಯಿಂದಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಟೆಸ್ಲಾ. ಇದನ್ನ ನೋಡೋ ಜನ ಎಲ್ಲರೂ ಚಪ್ಪಾಳೆ ಮಾಡೋದನ್ನ ಸ್ಟಾಪ್ ಮಾಡಿ
ಮಾಡ್ಲೇ ಇಲ್ಲ. ಟೆಸ್ಲಾನ ದಿ ಮ್ಯಾನ್ ಆಫ್ ಫ್ಯೂಚರ್ ಅಂತ ಕರೀತಾರೆ. ಟೆಸ್ಲಾ ತರ ಮತ್ತೆ ಒಬ್ಬ ಹುಟ್ಟಿ ಬರೋಕೆ ಚಾನ್ಸೇ ಇಲ್ಲ ಅಂತ ಹೊಗಳ್ತಾ ಇದ್ದಾರೆ. ಇದನ್ನ ನೋಡೋ ಎಡಿಸನ್ಗೆ ತುಂಬಾನೇ ಉರ್ದೋಗುತ್ತೆ. ಸೊ ಯಾರಿಗೂ ಗೊತ್ತಾಗದೆ ಟೆಸ್ಲಾ ಅವರ ಲ್ಯಾಬ್ಗೆ ಬೆಂಕಿ ಇಟ್ಬಿಡ್ತಾ ಇದ್ದಾರೆ ಎಡಿಸನ್. ಲ್ಯಾಬ್ ಅಲ್ಲಿ ಇದ್ದ ಡಾಕ್ಯುಮೆಂಟ್ಸ್, ಬ್ಲೂ ಪ್ರಿಂಟ್ಸ್ ಎಲ್ಲವೂ ಹೋಯ್ತು. ಟೆಸ್ಲಾ ಅವರ 10 ವರ್ಷದ ಕಠಿಣವಾದ ಕೆಲಸ ಎಲ್ಲವೂ ಹೋಯ್ತು. ಟೆಸ್ಲಾಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತಾರೆ. ಆದ್ರೂ ಟೆಸ್ಲಾ ನಾರ್ಮಲ್ ಮನುಷ್ಯ ಇಲ್ಲ. ಎಲ್ಲವೂ ಅವರ ಮೈಂಡ್ ಅಲ್ಲಿ ಸ್ಟೋರ್ ಆಗಿದೆ. ನೆಕ್ಸ್ಟ್ 2 ವರ್ಷಕ್ಕೆ ಕಠಿಣವಾಗಿ ಕೆಲಸ ಮಾಡ್ತಾರೆ. ಎಲ್ಲವನ್ನು ಮತ್ತೆ ರೆಡಿ ಮಾಡ್ತಾರೆ ಟೆಸ್ಲಾ. ಆಮೇಲಿಂದ ಟೆಸ್ಲಾ ಎಡಿಸನ್ ಅನ್ನ ನೋಡ್ಲೇ ಇಲ್ಲ. ಆದ್ರೆ ವಿನ್ಸ್ಟಿಂಗ್ ಹೌಸ್ ನಯಗರ ಫಾಲ್ಸ್ ಹತ್ರ ಇರುವ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಹೌಸ್ ಅನ್ನ ಟೆಂಡರ್ ಗೆ ತೆಗಿತಾ ಇದ್ದಾರೆ. ಅದು ಟೆಸ್ಲಾ ಹತ್ರನೇ ಬರುತ್ತೆ. $100,000 ನ ಟೆಸ್ಲಾಗಾಗಿ ಇನ್ವೆಸ್ಟ್ ಮಾಡ್ತಾರೆ. ಟೆಸ್ಲಾನು ಒಂದು ದೊಡ್ಡ ಮೆಷಿನ್ ನ ಕ್ರಿಯೇಟ್ ಮಾಡ್ತಾರೆ. ಅದು ಒಂದು ಮೆಕ್ಯಾನಿಕಲ್ ಆಸಿಲೇಟರ್. ಅದನ್ನ ಅವರು ಟೆಸ್ಟ್ ಮಾಡಿ ನೋಡ್ಬೇಕಾದ್ರೆ ಆ ಜಾಗವೇ ಭೂಕಂಪ ಬಂದ ಹಾಗೆ ಶೇಕ್ ಆಗ್ತಾ ಇದೆ. ಆ ಬಿಲ್ಡಿಂಗ್ ಗೆ ನಡುಗ್ತಾ ಇದೆ. ಹೊರಗಡೆ ರೋಡ್ಸ್ ಎಲ್ಲ ಕ್ರ್ಯಾಕ್ ಬಿಡ್ತಾ ಇವೆ. ಸೊ ಟೆಸ್ಲಾ ಆ ಮೆಷಿನ್ ನ ತಕ್ಷಣ ಹೊಡೆದಾಕ್ ಬಿಡ್ತಾ ಇದ್ದಾರೆ. ನಾನು ಮಾತ್ರ ಅವತ್ತು ಆ ಮೆಷಿನ್ ನ ಹೊಡೆದು ಹಾಕ್ಲಿಲ್ಲ ಅಂದ್ರೆ ನ್ಯೂಯಾರ್ಕ್ ಸಿಟಿನೇ ನಾಶ ಆಗ್ಬಿಡ್ತಾ ಇತ್ತು ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ 1898ರಲ್ಲಿ ನ್ಯೂಯಾರ್ಕ್ ಅಲ್ಲಿ ಭೂಕಂಪ ಬಂತು, ಅದು ನಿಮ್ಮಿಂದಾನೇ ಬಂದಿದ್ದ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಅದು ನನಗೆ ಗೊತ್ತಿಲ್ಲ, ಮೇ ಬಿ ಕೋಇನ್ಸಿಡೆಂಟ್ ಆಗಿ ಇರಬಹುದು. ಬಟ್ ಆದ್ರೆ ನಾನು ಆ ಮೆಷಿನ್ ಅನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಭೂಕಂಪ ಸ್ಟಾರ್ಟ್ ಆಯ್ತು. ಆ ಮೆಷಿನ್ ಅನ್ನ ಹೊಡೆದಾಕಿದ ತಕ್ಷಣ ಭೂಕಂಪ ನಿಂತು ಹೋಯ್ತು. ಇದಕ್ಕೆಲ್ಲ ರೀಸನ್ ವೈಬ್ರೇಷನ್ ನ ಫೋಕಸ್ ಮಾಡಿ ಒಂದು ಜಾಗದಲ್ಲಿ ಪಾಯಿಂಟ್ ಮಾಡಬೇಕಾದ್ರೆ ಆ ಜಾಗದಲ್ಲಿ ನಾವು ಏನ್ ಬೇಕಾದ್ರೂ ಮಾಡೋಕೆ ಆಗುತ್ತೆ ಅಂತ ಟೆಸ್ಲಾ ಮಾತಾಡ್ತಾನೆ ಇರ್ಬೇಕಾದ್ರೆ ಕೆಳಗಡೆ ಇವ್ರುಗಳು ಮಾತಾಡೋದನ್ನ ಕೇಳಿಸ್ಕೊಂಡು ಕೂತಿದ್ದಾರೆ ಗೌರ್ಮೆಂಟ್ ಸೀಕ್ರೆಟ್ ಆಫೀಸರ್ಸ್. ಇವ್ರುಗಳ ಕೆಲಸ ಏನು ಅಂದ್ರೆ ಟೆಸ್ಲಾ ಅವರನ್ನ ಫಾಲೋ ಮಾಡೋದೇ. ಆದ್ರೆ ಟೆಸ್ಲಾ ಅದನ್ನ ಕೇರೆ ಮಾಡದೆ ಆ ಹುಡುಗಿ ಜೊತೆ ಮಾತಾಡ್ತಾನೆ ಇದ್ದಾರೆ. ಇಲ್ಲಿಯವರೆಗೂ ಮನುಷ್ಯರ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗದೇ ಇರೋ ವಿಷಯ ಅಂದ್ರೆ ಅದು ಮಿಂಚು ಮಾತ್ರನೇ. ಯಾಕೆ ಅಂದ್ರೆ ಅದರಲ್ಲಿ ಅಷ್ಟೊಂದು ಪವರ್ ಇರುತ್ತೆ. ಅದನ್ನ ಸೇವ್ ಮಾಡಿ ಮತ್ತೆ ಯೂಸ್ ಮಾಡೋದು ಅಂದ್ರೆ ಅದು ನಡೀದೇ ಇರೋ ಕೆಲಸ. ಆದ್ರೆ ಟೆಸ್ಲಾ 100 ವರ್ಷಗಳ ಹಿಂದೆನೆ ಕೊಲರಾಡೋದಲ್ಲಿ ಅದನ್ನ ಮಾಡಿದ್ದಾರೆ. ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಅನ್ನ ರೆಡಿ ಮಾಡ್ತಾರೆ. ಎಷ್ಟು ದೊಡ್ಡದು ಅಂದ್ರೆ ಆಕಾಶದಿಂದ ಬೀಳುವ ಸಿಡಿಲಿನ ಟೋಟಲ್ ಪವರ್ ನ ಸ್ಟೋರ್ ಮಾಡೋ ಅಷ್ಟು. ಆ ಪವರ್ ನ ಸ್ಟೋರ್ ಮಾಡಿ ಮತ್ತೆ ಅದನ್ನ ರಿಲೀಸ್ ಮಾಡ್ತಾರೆ. ಅದೇನೆ ಅವರ ಪ್ಲಾನ್. ಅದಕ್ಕಾಗಿ ಆ ಟ್ರಾನ್ಸ್ಫಾರ್ಮರ್ ಅನ್ನ ಬಿಟ್ಟು ತುಂಬಾ ದೂರದಲ್ಲಿ ನೆಲದಲ್ಲಿ ಮಣ್ಣಲ್ಲಿ ಬಲ್ಬ್ಸ್ ಗಳನ್ನ ತೋಡಿ ಇಡ್ತಾ ಇದ್ದಾರೆ ಟೆಸ್ಲಾ. ಸಿಡಿಲು ಬೀಳ್ಬೇಕಾದ್ರೆ ಅದನ್ನ ಸ್ಟೋರ್ ಮಾಡಿಟ್ಟು ಮತ್ತೆ ರಿಲೀಸ್ ಮಾಡಬೇಕಾದ್ರೆ ಅದು ಭೂಮಿಯಲ್ಲಿ ಪಾಸ್ ಆಗಿ ದೂರದಲ್ಲಿ ಭೂಮಿಯಲ್ಲಿ ತೋಡಿಟ್ಟಿರುವ ಈ ಲೈಟ್ಸ್ ಗಳು ಉರಿಬೇಕು ಅನ್ನೋದೇ ಟೆಸ್ಲಾ ಅವರ ಪ್ಲಾನ್. ಅದೇ ತರ ಒಂದು ದಿನ ಆ ಟ್ರಾನ್ಸ್ಫಾರ್ಮರ್ ಮೇಲೆ ಸಿಡಿಲು ಬೀಳುತ್ತೆ. ಅದನ್ನ ಟ್ರಾನ್ಸ್ಫಾರ್ಮರ್ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಮತ್ತೆ ಅದನ್ನ 3 ಟೈಮ್ಸ್ ದೊಡ್ಡದಾಗಿ ರಿಲೀಸ್ ಮಾಡ್ತಾರೆ ಟೆಸ್ಲಾ. ಆ ಟ್ರಾನ್ಸ್ಫಾರ್ಮರ್ ರಿಲೀಸ್ ಮಾಡುವ ಎನರ್ಜಿನೂ ಸಿಡಿಲು ತರಾನೇ ಇದೆ, ಮಿಂಚಿನ ತರಾನೇ ಇದೆ. 40 ಮೀಟರ್ ಎತ್ತರಕ್ಕೆ ಹೋಗ್ತಾ ಇದೆ. ಅದನ್ನ ತುಂಬಾ ದೂರದಿಂದ ನೋಡೋ ಜನ ಹೆದರ್ಕೋತಾ ಇದ್ದಾರೆ. ಯಾಕೆ ಅಂದ್ರೆ ಮಿಂಚು ಅಂದ್ರೆ ಯಾವಾಗ್ಲೂ ಆಕಾಶದಿಂದ ಕೆಳಗಡೆ ಬರುವುದು ಅಲ್ವಾ, ಆದ್ರೆ ಇದು ಕೆಳಗಡೆಯಿಂದ ಮೇಲ್ ಹೋಗ್ತಾ ಇದೆ. ಯಾಕೆ ಅಂದ್ರೆ ಇದು ಟೆಸ್ಲಾ ಕ್ರಿಯೇಟ್ ಮಾಡಿರುವ ಮಿಂಚು. ಇಲ್ಲಿಯವರೆಗೂ ಫಸ್ಟ್ ಆರ್ಟಿಫಿಷಿಯಲ್ ಮಿಂಚನ್ನ ಉಂಟು ಮಾಡಿದ್ದು ಅಂದ್ರೆ ಅದು ಟೆಸ್ಲಾ ಅವರೇ. ಇವಾಗ ಇಷ್ಟು ಪವರ್ ಅನ್ನ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇಟ್ಟು ಭೂಮಿಗೆ ರಿಲೀಸ್ ಮಾಡಬೇಕಾದ್ರೆ ಅದು ಟ್ರಾವೆಲ್ ಆಗಿ ದೂರದಲ್ಲಿ ತೋಡಿಟ್ಟಿರುವ ಬಲ್ಬ್ಸ್ ನ ಉರಿಸ್ತಾ ಇದೆ. ಇದನ್ನ ನೋಡೋ ಟೆಸ್ಲಾಗೆ ನಂಬೋಕೆ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದ್ದಾರೆ. ಮಿಲಿಯನ್ ವೋಲ್ಟೇಜ್ ಇರೋ ಕರೆಂಟ್ ಭೂಮಿಯಲ್ಲಿ ಟ್ರಾವೆಲ್ ಆಗಿ ಬಲ್ಬ್ಸ್ ಉರಿತಾ ಇದೆ. ಆದ್ರೆ ಜನರಿಗೆ ಏನು ಆಗಿಲ್ಲ, ನಾವು ಅಚೀವ್ ಮಾಡ್ಬಿಟ್ವಿ ಅಂತ ಅಷ್ಟು ಖುಷಿ ಆಗ್ತಾ ಇದ್ದಾರೆ ಟೆಸ್ಲಾ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಆ ಸಿಟಿಯಲ್ಲಿ ಇರುವ ಜನರೇಟರ್ ಅಷ್ಟೇನು ಪವರ್ ಏನು ಇಲ್ಲ, ಸೊ ಕೆಟ್ಟೋಗ್ಬಿಡ್ತಾ ಇದೆ. ಸ್ವಲ್ಪ ದಿನ ಬಿಟ್ಟು ಟೆಸ್ಲಾನ ನೋಡೋಕೆ ಒಬ್ಬರು ಬರ್ತಾರೆ. ರೇಡಿಯೋ ಕಮ್ಯುನಿಕೇಶನ್ ಡಿವೈಸ್ ನ ಸೃಷ್ಟಿ ಮಾಡಿ ಕೊಡೋಕೆ ಹೇಳ್ತಾರೆ. ಟೆಸ್ಲಾಗೆ ರೇಡಿಯೋ ಅನ್ನೋದೆಲ್ಲ ಸಿಂಪಲ್ ಮ್ಯಾಟರ್. ಅದಕ್ಕೆ ಸರ್, ನನ್ನ ಹತ್ರ ಒಂದು ಪ್ಲಾನ್ ಇದೆ. ನನ್ನ ಕೈಯಲ್ಲಿ ಎನರ್ಜಿನ ಯಾವುದೇ ವೈರ್ಸ್ ಅನ್ನು ಯೂಸ್ ಮಾಡದೆ ಬೇರೆ ಜಾಗಕ್ಕೆ ಕಳ್ಸೋಕೆ ಆಗುತ್ತೆ. ಆ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಕೇಳ್ತೀರಾ? ಆದ್ರೆ ಆ ವ್ಯಕ್ತಿ ಏನನ್ನು ಕೇಳೋ ತರ ಇಲ್ಲ. ನೋಡು, ನನಗೆ ರೇಡಿಯೋ ಕಮ್ಯುನಿಕೇಶನ್ ಡಿವೈಸ್ ನ ಮಾತ್ರ ಮಾಡ್ಕೊಡು. ಅದನ್ನ ಯೂಸ್ ಮಾಡಿ ತುಂಬಾ ದೂರದಲ್ಲಿ ಇರೋ ಜನರ ಜೊತೆ ನಾನು ಮಾತಾಡ್ಬೇಕಾಗಿದೆ. ಸೊ ಬೇಗ ಆ ಕೆಲ್ಸನ ಮಾಡು ಅಂತ ಹೇಳ್ಬೇಕಾದ್ರೆ ಟೆಸ್ಲಾನು ಓಕೆ ಅಂತ ಹೇಳ್ತಾರೆ. ಆದ್ರೆ ಟೆಸ್ಲಾ ಹೇಗಾದ್ರೂ ಆ ವ್ಯಕ್ತಿನ ಇಂಪ್ರೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ರೇಡಿಯೋ ಕಮ್ಯುನಿಕೇಶನ್ ಡಿವೈಸ್ ನ ಕ್ರಿಯೇಟ್ ಮಾಡೋಕು ಮುಂಚೆ ಒಂದು ಡೆಮೋ ತೋರ್ಸೋಣ ಅಂತ ಅವರನ್ನ ಕರೆದು ಕೂರಿಸ್ತಾ ಇದ್ದಾರೆ. ಒಂದು ದೊಡ್ಡ ಗ್ರೌಂಡ್, ಅದರಲ್ಲಿ ಒಂದು ದೊಡ್ಡ ಟವರ್ ಇದೆ. ಅದರಿಂದಾನೇ ಎನರ್ಜಿ ಪ್ರೊಡ್ಯೂಸ್ ಆಗೋದು. ಅದರಿಂದ ಬರುವ ಎನರ್ಜಿನ ಹೇಗೆ ಬೇಕಾದ್ರೂ ಯೂಸ್ ಮಾಡಬಹುದು. ಬೇರೆ ಪ್ಲೇಸಿಗೂ ಕಳಿಸಬಹುದು, ವೆಪನ್ ಆಗು ಯೂಸ್ ಮಾಡಬಹುದು. ಅದೇ ತರ ಎನರ್ಜಿ ಫಾರ್ಮ್ ಆಗಿ ಬ್ರೈಟ್ ಆಗಿ ಲೈಟ್ ಹೊಡಿತಾ ಇದೆ. ಎಷ್ಟು ಪವರ್ಫುಲ್ ಬೀಮ್ ಅಂದ್ರೆ ಸ್ಪೇಸ್ ಇಂದ ನೋಡಿದ್ರು ಕೂಡ ಆ ಬೆಳಕು ಬ್ರೈಟ್ ಆಗಿ ಕಾಣ್ತಾ ಇತ್ತು. ಈ ವ್ಯಕ್ತಿ ಇದನ್ನ ನೋಡಿ ಇಂಪ್ರೆಸ್ ಆಗಿ ಇದಕ್ಕೂ ನಮಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಟೆಸ್ಲಾ ಅವರನ್ನ ಆಸೆಯಿಂದ ನೋಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ, ಏನಯ್ಯ ನೀನು ರೇಡಿಯೋ ಕಮ್ಯುನಿಕೇಶನ್ ಡಿವೈಸ್ ನ ರೆಡಿ ಮಾಡೋ ಅಂದ್ರೆ ಏನೋ ಲೈಟ್
ಬೆರಳೆಲ್ಲ ಉರಿತಾ ಇದೆಯಲ್ಲ. ಸರ್ ಅರ್ಥ ಮಾಡ್ಕೊಳ್ಳಿ ಸರ್, ಇದೇನೆ ಫ್ಯೂಚರ್, ಇದಕ್ಕೆ ಮಾತ್ರ ನೀವು ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಆಗಲ್ಲ, ನನಗೆ ಬೇಕಾಗಿರೋದು ರೇಡಿಯೋ ಮಾತ್ರ, ಅದನ್ನ ಮಾತ್ರ ರೆಡಿ ಮಾಡು ಅಂತ ಆ ವ್ಯಕ್ತಿ ಎದ್ದು ಹೋಗ್ತಾ ಇದ್ದಾರೆ. ಟೆಸ್ಲಾನು ಹಿಂದೆನೆ ಬೇಡ್ಕೊಂಡು ಹೋಗ್ತಾ ಇದ್ದಾರೆ. ನಿನಗೆ ರೇಡಿಯೋ ಬಗ್ಗೆ ಏನಾದ್ರೂ ಗೊತ್ತಾ ಇಲ್ವಾ? ಮಾರ್ಗೋಣಿ ಅಂತ ಒಬ್ಬ ಹುಡುಗ ರೇಡಿಯೋನ ಸೃಷ್ಟಿ ಮಾಡಿದ್ದಾನಂತೆ ಅಂತ ಹೇಳ್ಬೇಕಾದ್ರೆ, ಮಾರ್ಗೋಣಿ ರೇಡಿಯೋನ ಸೃಷ್ಟಿ ಮಾಡೋಕು 5 ವರ್ಷದ ಹಿಂದೆನೆ ನಮ್ಮ ಟೆಸ್ಲಾ ರೇಡಿಯೋನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇವಾಗ ಹೆಸರು ಬಂದಿದ್ದು ಮಾರ್ಗೋಣಿಗೇನೆ. ಟೆಸ್ಲಾನು ಆ ವ್ಯಕ್ತಿನ ಎಷ್ಟೋ ಪ್ಲೀಸ್ ಮಾಡ್ತಾರೆ, ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ. ಸೊ ಟೆಸ್ಲಾನು ಇದ್ರ ಮೇಲೆ ಈ ವ್ಯಕ್ತಿನ ನಂಬಿ ಪ್ರಯೋಜನ ಇಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ. ಆಕ್ಚುಲಿ ಇವ್ರುಗಳನ್ನ ಕರ್ಸಿ ಕೂರ್ಸಿದ್ದೆ ಆ ಎನರ್ಜಿನ ವೈರ್ಲೆಸ್ ಆಗಿ ಬೇರೆ ಕಡೆ ಕಳ್ಸೋದನ್ನ ತೋರ್ಸೋದಕ್ಕಾಗೆ. ಆದ್ರೆ ಅವರುಗಳು ಅದನ್ನ ನೋಡ್ದೇನೆ ಹೋಗ್ಬಿಟ್ಟಿದ್ದಾರೆ. ಸೊ ಟೆಸ್ಲಾ ಪರವಾಗಿಲ್ಲ, ಎನರ್ಜಿನ ಬೇರೆ ಕಡೆ ಕಳ್ಸೋಣ ಅಂತ ಆ ಎನರ್ಜಿ ಪವರ್ ಅನ್ನ ಮನುಷ್ಯರು ಯಾರು ಇಲ್ಲದೆ ಇರೋ ಸರ್ಬಿಯಾದಲ್ಲಿ ಒಂದು ಜಾಗಕ್ಕೆ ಕಳಿಸ್ತಾರೆ. ಆ ಪವರ್ ಹೋಗೋ ದಾರಿ ಆಕಾಶದಲ್ಲಿ ಹಾಗೆ ಮಿಂಚ್ತಾ ಇದೆ. ಇದನ್ನ ಪ್ಯಾರಿಸ್ ಮತ್ತೆ ಲಂಡನ್ ಜನ ನೋಡಿದ್ದಾರೆ. ಆ ಎನರ್ಜಿ ಹೋಗಿ ಬಿದ್ದ ಜಾಗ ಹಾಗೆ ಬ್ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ ದಿನ ನ್ಯೂಸ್ ಪೇಪರ್ ಅಲ್ಲಿ ಸ್ಪೇಸ್ ಇಂದ ಒಂದು ಆಸ್ಟ್ರಾಯ್ಡ್ ಸೈಬೇರಿಯಾದಲ್ಲಿ ಬಂದು ಬಿದ್ದಿದೆ ಅಂತ ನ್ಯೂಸ್ ಹಾಕಿದ್ದಾರೆ. ಆಕ್ಚುಲಿ ಇದು ನಿಜವಾಗ್ಲೂ ನಡೆದಿದ್ದ ಸತ್ಯ ಕತೆ. ಇದಕ್ಕಾಗಿ ಗೌರ್ಮೆಂಟ್ ಟೆಸ್ಲಾನ ಫಾಲೋ ಮಾಡೋಕೆ ಶುರು ಮಾಡಿದ್ದು. ಟೆಸ್ಲಾ ಅವರ ಕೈಯಲ್ಲಿ ಭಯಂಕರವಾದ ವೆಪನ್ಸ್ ಗಳನ್ನ ಸೃಷ್ಟಿ ಮಾಡೋಕೆ ಆಗ್ತಾ ಇತ್ತು. ಅದಕ್ಕಾಗಿ ಅಮೆರಿಕನ್ ಗೌರ್ಮೆಂಟ್ ಅವರನ್ನ ವಾಚ್ ಮಾಡ್ತಾ ಇರೋದು. ಅದು ಮಾತ್ರ ಇಲ್ಲ, ಟೆಸ್ಲಾ ಅವರೇ ಫಸ್ಟ್ ರಿಮೋಟ್ ಅನ್ನ ಯೂಸ್ ಮಾಡಿ ಒಂದು ವಸ್ತುವನ್ನ ಕಂಟ್ರೋಲ್ ಮಾಡೋಕೆ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ದು. ಚಿಕ್ಕದಾಗಿ ಒಂದು ಬೋಟ್, ಅದನ್ನ ರಿಮೋಟ್ ಮುಖಾಂತರ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಆಸೆ ಏನು ಅಂದ್ರೆ ಒಂದು ದೊಡ್ಡ ಬೋಟ್ ಅನ್ನ ರಿಮೋಟ್ ಮುಖಾಂತರ ಕಂಟ್ರೋಲ್ ಮಾಡಬೇಕು ಅಂತ. ಆದ್ರೆ ಮಿಲಿಟರಿ ಅದನ್ನ ಒಪ್ಕೊಳ್ಳಿಲ್ಲ. ಆದ್ರೂ ಪರವಾಗಿಲ್ಲ ಅಂತ ಮಿಲಿಟರಿಗಾಗಿ ಒಂದು ವಿಷಯವನ್ನ ಕಂಡುಹಿಡಿತಾರೆ ಟೆಸ್ಲಾ. ಅದೇನೆ ರೇಡಾರ್. ಸಮುದ್ರದ ಕೆಳಗಡೆ ಯಾರಿಗೂ ಗೊತ್ತಾಗದೆ ಹತ್ರ ಬರುವ ಜಲಾಂತರ್ಗಾಮಿ ಅಂದ್ರೆ ಸಬ್ಮೆರಿನ್ ಶಿಪ್ ಅನ್ನ ತಿಳ್ಕೊಳ್ಳೋದಕ್ಕಾಗಿ ಅದನ್ನ ಯೂಸ್ ಮಾಡ್ತಾರೆ. ಅದು ಮಾತ್ರ ಇಲ್ಲ, ಒಂದು ವಸ್ತುವನ್ನ ಸುತ್ತ ರೇಡಿಯೋ ವೇವ್ಸ್ ಅನ್ನು ಸ್ಟ್ರಾಂಗ್ ಆದ ಎಲೆಕ್ಟ್ರಿಕ್ ಬೀಮ್ ಅನ್ನು ಕಳಿಸ್ಬೇಕಾದ್ರೆ ಲೈಟ್ ಆ ವಸ್ತು ಮೇಲೆ ಬೀಳದೆ ಹಾಗೆ ಬೆಂಡ್ ಆಗಿ ಹೋಗುತ್ತೆ. ಅದರಿಂದ ಆ ವಸ್ತು ಕಾಣೆ ಆಗುತ್ತೆ, ಅಂದ್ರೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಇದು ನಿಜಾನೇ. ಇದನ್ನ ಅಮೆರಿಕನ್ ಗೌರ್ಮೆಂಟ್ ತುಂಬಾನೇ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಅದ್ರ ಹೆಸರೇ ಪ್ರಾಜೆಕ್ಟ್ ರೈನ್ಬೋ. ಈ ತರ ಟೆಸ್ಲಾ ಮಾಡಿರೋ ವಿಷಯ 1000 ಇದೆ. ಒಬ್ಬ ನಾರ್ಮಲ್ ಮನುಷ್ಯ ಹೀಗೆಲ್ಲ ಯೋಚನೆ ಮಾಡೋಕೆ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಅನ್ನ ಕ್ರಿಯೇಟ್ ಮಾಡಿದ್ದೆ ನಮ್ಮ ಟೆಸ್ಲಾ ಅವರೇ. 1931ರಲ್ಲಿ ಪೊಲ್ಯೂಷನ್ ಇಲ್ಲದೆ 150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು ಟೆಸ್ಲಾ ಅವರು ಸೃಷ್ಟಿ ಮಾಡಿದ್ದ ಎಲೆಕ್ಟ್ರಿಕ್ ಕಾರ್. ಆದ್ರೆ ಆವಾಗ ಇದ್ದ ಜನರೆಲ್ಲ ಅದನ್ನ ಕೇರೆ ಮಾಡ್ತಾ ಇರ್ಲಿಲ್ಲ. ಇದೆಲ್ಲ ಒಂದು ಕಾರ ಅಂತ ಯಾರು ಇನ್ವೆಸ್ಟೇ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಭೂಮಿಯ ನಂಬರ್ 1 ಸಾವುಕಾರನಾದ ಎಲಾನ್ ಮಾಸ್ಕ್ ಎಲೆಕ್ಟ್ರಿಕ್ ಕಾರ್ ಅನ್ನೇ ಕ್ರಿಯೇಟ್ ಮಾಡಿ ಮಾರ್ತಾ ಇದ್ದಾರೆ. ಆ ಕಂಪನಿಯ ಹೆಸರು ಟೆಸ್ಲಾ. ಯಾಕೆ ಆ ಕಂಪನಿಗೆ ಟೆಸ್ಲಾ ಅಂತ ಹೆಸರು ಇಟ್ಟಿದ್ದಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆಯಾ? ಯಾಕೆ ಅಂದ್ರೆ ಟೆಸ್ಲಾನೇ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಮೋಟಾರ್ ಅನ್ನ ಸೃಷ್ಟಿ ಮಾಡಿದ್ದು. ಹಾಗೆ ಟೆಸ್ಲಾ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಟೆಸ್ಲಾ ಏಲಿಯನ್ಸ್ ಜೊತೆನೂ ಮಾತಾಡಿದ್ದಾರಂತೆ. ಅದಕ್ಕೆ ಆ ಹುಡುಗಿ, ಏಲಿಯನ್ಸ್ ಎಲ್ಲ ಇಲ್ಲ, ಸುಮ್ನೆ ಸುಳ್ಳು ಹೇಳ್ಬೇಡಿ ಸರ್. ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಒಬ್ಬ ಫ್ರೆಂಡಿಗಾಗಿ ರೇಡಿಯೋ ಟ್ರಾನ್ಸ್ಮಿಟರ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡಬೇಕಾದ್ರೆ ನನಗೆ ಒಂದು ಸಿಗ್ನಲ್ ಸಿಕ್ತು. ಅದು ಎಲ್ಲಿಂದ ಬರ್ತಿದೆ ಅಂತ ಚೆಕ್ ಮಾಡಬೇಕಾದ್ರೆ ಅದು ಮಾರ್ಸ್ ಇಂದ ಬರ್ತಾ ಇದೆ ಅಂತ ನನಗೆ ಗೊತ್ತಾಯ್ತು. 1000 ವರ್ಷಗಳಿಗೆ ಒಮ್ಮೆ ಮಾರ್ಸ್ ಮತ್ತೆ ಭೂಮಿನೂ ಹತ್ತತ್ರ ಬರುತ್ತೆ. ಅದೇ ತರಾನೇ 1926ನೇ ವರ್ಷ 2 ಹತ್ರ ಬಂತು. ಆವಾಗಲೇ ನನಗೆ ಆ ಸಿಗ್ನಲ್ ಸಿಕ್ಕಿದ್ದು. ಏನ್ ಹೇಳ್ತಾ ಇದ್ದೀರಾ ಸರ್? ಹಾಗಾದ್ರೆ ನಿಜವಾಗ್ಲೂ ಏಲಿಯನ್ಸ್ ಇದೆಯಾ? 100% ಇದೆ. ಖಂಡಿತ ಅವುಗಳನ್ನ ಯಾವತ್ತಾದ್ರೂ ನಾವು ನೋಡ್ತೀವಿ. ಅವುಗಳ ಹತ್ರ ಇಂದ ತುಂಬಾ ವಿಷಯಗಳನ್ನ ನಾವು ಕಳಿತೀವಿ ಅಂತ ಮಾತಾಡ್ಕೊಂಡೆ ಆ ರೂಮ್ ಅಲ್ಲಿರೋ ವಿಂಡೋನ ಓಪನ್ ಮಾಡ್ತಾ ಇದ್ದಾರೆ ಟೆಸ್ಲಾ. ಹೊರಗಡೆ ಜೋರ್ ಮಿಂಚು ಸಿಡಿಲು ಬೀಳ್ತಾ ಇದೆ. ಅದಕ್ಕೆ ಹುಡುಗಿ, ನಿಮಗೆ ಮಿಂಚು ಅಂದ್ರೆ ಭಯನೇ ಇಲ್ವಾ ಅಂತ ಕೇಳ್ಬೇಕಾದ್ರೆ, ಭಯಾನ? ಚಿಕ್ಕದನಲ್ಲಿ ನಾನು ಒಂದು ಮರದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಮರದ ಮೇಲೆ ಸಿಡಿಲು ಬೀಳ್ತು. ಆಲ್ಮೋಸ್ಟ್ ನನ್ನನ್ನು ಟಚ್ ಮಾಡ್ತು. ಆದ್ರೆ ನನಗೆ ಏನೂ ಆಗ್ಲಿಲ್ಲ. ಆವಾಗ್ಲಿಂದ ನನಗೂ ಮಿಂಚಿಗೂ ಒಂದು ಕನೆಕ್ಷನ್ ಇದೆ ಅಂತ ನನಗೆ ಅರ್ಥ ಆಯ್ತು ಅಂತ ಮಾತಾಡ್ಕೊಂಡೆ ಒಂದು ಡಿವೈಸ್ ನ ಕೈಯಲ್ಲಿ ಹಾಕೊಂಡು ಅದರಿಂದ ಆಕಾಶದಿಂದ ಬೀಳುವ ಮಿಂಚನ್ನ ಹಿಡಿದು ತೋರಿಸಬೇಕಾದ್ರೆ ಅದು ಆ ಹೋಟೆಲ್ ರೂಮ್ ಅನ್ನೇ ನಾಶ ಮಾಡ್ತಾ ಇದೆ. ಇದನ್ನ ನೋಡೋ ಹುಡುಗಿ ಬೆಚ್ಚಿ ಹೋಗ್ತಾ ಇದ್ದಾಳೆ. ಆಮೇಲೆ, ಟೆಸ್ಲಾ, ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಫ್ಯೂಚರ್ ಹೇಗೆ ಇರುತ್ತೆ ಅಂತ ನೀವು ಹೇಳೋಕೆ ಆಗುತ್ತಾ ಅಂತ ಹುಡುಗಿ ಕೇಳ್ಬೇಕಾದ್ರೆ, ಇವಾಗ ನನ್ನನ್ನ ಅರ್ಥ ಮಾಡ್ಕೊಳ್ದೇ ಇರೋ ಜನ ಫ್ಯೂಚರ್ ಅಲ್ಲಿ ನನ್ನ ಅರ್ಥ ಮಾಡ್ಕೋತಾರೆ. ಫ್ಯೂಚರ್ ಅಲ್ಲಿ ಎಲ್ಲ ಜನರ ಹತ್ರನೂ ಪರ್ಸನಲ್ ರೇಡಿಯೋ ಇರುತ್ತೆ. ಅದನ್ನ ಯೂಸ್ ಮಾಡಿ
ಮಾಡಿ ದೂರದಲ್ಲಿ ಇರೋರ್ ಜೊತೆ ಮಾತಾಡ್ತಾರೆ. ಟೆಸ್ಲಾ ಹೇಳೋದು ಯಾವ್ದು ಅಂತ ಗೊತ್ತಾಗ್ತಾ ಇದೆಯಾ? ನಮ್ಮ ಕೈಯಲ್ಲಿರೋ ಮೊಬೈಲ್ ಡಿವೈಸ್ ಅನ್ನೇ. ಆಮೇಲೆ ಅವ್ರಗಳ ಹತ್ರ ಒಂದು ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಷನ್ ಮೆಷಿನ್ ಇರುತ್ತೆ, ಅದನ್ನ ಸೂಟ್ ಕೇಸ್ ತರ ಜೊತೆಗೆ ಇಟ್ಟಿರ್ತಾರೆ. ಅದು ನಾವು ಇವಾಗ ಯೂಸ್ ಮಾಡುವ ಲ್ಯಾಪ್ಟಾಪ್ ಅದೇನೆ. ಆಮೇಲೆ ಒಂದು ಇನ್ಫಾರ್ಮೇಶನ್ ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವುದೇ ವೈರ್ಲೆಸ್ ಇಲ್ಲದೆ ಎಲ್ಲಿಗೆ ಬೇಕಾದ್ರೂ ಕಳ್ಸೋಕೆ ಆಗುತ್ತೆ. ಅದು ಇವಾಗ ನಾವು ಮಾಡುವ ಮೆಸೇಜಸ್, ಮೇಯ್ಲು, ವಾಟ್ಸ್ಆಪ್, ಮನುಷ್ಯರಿಗೆ ಹೆಲ್ಪ್ ಮಾಡೋಣ ಅಂತ ರೋಬೋಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವುಗಳೇ ಓನ್ ಆಗಿ ಥಿಂಕ್ ಮಾಡಿ ಮನುಷ್ಯರ ಎದುರು ಕೆಲಸ ಮಾಡುತ್ತೆ. ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ವ್ಯೂ ನ ಓಪನ್ ಮಾಡಿ ಇಟ್ಟಿದ್ದೆ ಟೆಸ್ಲಾ ಅವರೇ. ಇಂಟರ್ನೆಟ್ ಬಗ್ಗೆ, ಏಲಿಯನ್ಸ್ ಬಗ್ಗೆ, ಎನರ್ಜಿ ಬಗ್ಗೆ ಎಲ್ಲವನ್ನು ತಿಳಿದಿಟ್ಟಿದ್ದಾರೆ ನಮ್ಮ ಟೆಸ್ಲಾ. ಫ್ಯೂಚರ್ ಅಲ್ಲಿ ಸೈನ್ಸ್ ತುಂಬಾನೇ ಬೆಳ್ಕೊಂಡಿರುತ್ತೆ, ಆದ್ರೆ ಅದನ್ನ ನೋಡೋಕೆ ನಾನು ಜೀವಂತವಾಗಿ ಇರಲ್ಲ. ಸರಿ, ಓಕೆ, ನಿಮಗಾದ ಇಂಟರ್ವ್ಯೂ ಟೈಮ್ ಮುಗೀತು, ನೀವು ಹೊರಡಿ ಅಂತ ಹೇಳ್ಬೇಕಾದ್ರೆ ಹುಡುಗಿಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಇವಾಗ ನನ್ನ ಹತ್ರ ಟೈಮ್ ಇಲ್ಲ, ನೀವು ಹೋಗ್ಲೇಬೇಕು. ನೀವೇ ನನ್ನನ್ನು ನೋಡಿದ ಕೊನೆ ವ್ಯಕ್ತಿ, ಇದ್ರ ಮೇಲೆ ನನ್ನ ನೋಡೋಕೆ ಆಗಲ್ಲ, ತಗೊಳ್ಳಿ ಅಂತ ವಾಯ್ಸ್ ರೆಕಾರ್ಡರ್ ಟೇಪ್ ಅನ್ನು ಕೊಟ್ಟು ಕಳಿಸ್ತಾರೆ ಟೆಸ್ಲಾ. ಹುಡುಗಿನೂ ಸರಿ ಅಂತ ಅದನ್ನ ತಗೊಂಡು ಕೆಳಗಡೆ ಬರ್ತಾಳೆ. ಆವಾಗ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದು ಆ ಹುಡುಗಿನ ಹೆದರ್ಸಿ ಆ ಟೇಪ್ ಅನ್ನ ತಗೋತಾರೆ. ಟೆಸ್ಲಾ ಸೃಷ್ಟಿ ಮಾಡುವ ಎಲ್ಲ ವಸ್ತುಗಳು US ಗೌರ್ಮೆಂಟ್ ಗೆ ಸೇರಿದ್ದು. ಟೆಸ್ಲಾ ನಿನ್ನ ಜೊತೆ ಮಾತಾಡಿದ್ದು ಹೇಳಿದ್ದು ಹೊರಗಡೆ ಗೊತ್ತಾದ್ರೆ ನಿನ್ನ ಲೈಫ್ ಪೂರ್ತಿ ನೀನು ಜೈಲಲ್ಲೇ ಇರ್ಬೇಕಾಗುತ್ತೆ ಅಂತ ಹೆದರಿಸಿ ಕಳಿಸ್ತಾ ಇದ್ದಾರೆ ಆಫೀಸರ್ಸ್. ಮತ್ತೆ 2 ದಿನ ಬಿಟ್ಟು ಆ ರಿಪೋರ್ಟರ್ ಹುಡುಗಿ ಅದೇ ಹೋಟೆಲ್ಗೆ ಬಂದು ನೋಡಿದ್ರೆ ಟೆಸ್ಲಾನ ಕಾಣ್ತಾನೇ ಇಲ್ಲ. ಆ ರೂಮಿನ ಸೆಟಪ್ ಟೋಟಲ್ ಆಗಿ ಚೇಂಜ್ ಆಗಿದೆ. ಇಲ್ಲಿ ಟೆಸ್ಲಾ ಅಂತ ಒಬ್ಬರು ಇದ್ರಲ್ಲ, ಅವರು ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡುವ ಹುಡುಗಿ ಟೆಸ್ಲಾನ ಆ ತರ ಯಾರು ಇಲ್ವಲ್ಲ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ದಿನಗಳು ಕಳೆಯುತ್ತೆ. ಸ್ವಲ್ಪ ದಿನದ ನಂತರ ಟೆಸ್ಲಾ ತೀರೋಗ್ಬಿಟ್ರು ಅಂತ ನ್ಯೂಸ್ ಬರುತ್ತೆ. ಅವರಿಗೆ ಫ್ಯೂನರಲ್ ಎಲ್ಲ ನಡೆಯುತ್ತೆ. ಟೆಸ್ಲಾ ಹಾರ್ಟ್ ಅಟ್ಯಾಕ್ ಬಂದು ತೀರೋದ್ರು ಅಂತ ಒಂದು ಕತೆ ಹೇಳ್ತಾರೆ. ಅದೆಲ್ಲ ಇಲ್ಲ, ಟೆಸ್ಲಾನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಟೆಸ್ಲಾ ತರಾನೇ ಇರೋ ಬೇರೆ ಯಾರನ್ನೋ ಕೊಂದು ಫ್ಯೂನರಲ್ ಮಾಡಿ ಇದೇ ಟೆಸ್ಲಾ ಅಂತ ಜನರನ್ನ ನಂಬಿಸ್ತಾ ಇದ್ದಾರೆ. ನಿಜವಾದ ಟೆಸ್ಲಾನ ಏರಿಯಾ 51 ಗೆ ಕರ್ಕೊಂಡು ಹೋಗಿ ಹೊಸ ಹೊಸ ವೆಪನ್ಸ್ ಗಳನ್ನ ಕ್ರಿಯೇಟ್ ಮಾಡೋಕೆ ಹೇಳಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಾನು ಒಂದು ಕತೆನ ಹೇಳ್ತಾರೆ. ಟೆಸ್ಲಾ ಎಷ್ಟು ಬ್ರಿಲಿಯಂಟ್ ಅಂದ್ರೆ ಟೆಲಿಪೋರ್ಟೇಷನ್ ಬಗ್ಗೆ ಆವಾಗ್ಲೇನೆ ಮಾತಾಡಿದ್ದಾರೆ. ಆದ್ರೆ ಜನ ಇವರು ಸುಮ್ನೆ ಕತೆ ಹೊಡಿತಾ ಇದ್ದಾರೆ ಅಂತ ಟೆಸ್ಲಾನ ಕಿಂಡಲ್ ಮಾಡ್ತಾ ಇದ್ರು. ಬರೀ ಗಾಳಿಯಿಂದ ಎನರ್ಜಿನ ಕಲೆಕ್ಟ್ ಮಾಡಿ ಫ್ಯೂಯಲ್ ಇಲ್ಲದೆ, ಪೆಟ್ರೋಲ್ ಇಲ್ಲದೆ ಗಾಡಿನ ಓಡಿಸೋಕೆ ಆಗುತ್ತೆ ಅಂತ ಟೆಸ್ಲಾ ಆ ಕಾಲದಲ್ಲೇ ಮಾಡಿ ತೋರಿಸಿದ್ದಾರೆ. ಆದ್ರೆ ಜನ ಅದನ್ನ ಕೇರೆ ಮಾಡ್ಲಿಲ್ಲ. ನಿಜವಾಗ್ಲೂ ಟೆಸ್ಲಾನೇ ರೇಡಿಯೋನ ಫಸ್ಟ್ ಕಂಡಿಡ್ದಿದ್ದು. ಆದ್ರೆ ಅವರನ್ನ ನೋಡಿ ಕಾಪಿ ಮಾಡಿ ಪ್ಯಾಟರ್ನ್ ರೈಟ್ ಮಾಡಿಸ್ಕೊಂಡ ಮಾರ್ಗೋಣಿಗೆ ಆ ಹೆಮ್ಮೆ ಎಲ್ಲ ಹೋಗ್ತಾ ಇತ್ತು. ಆದ್ರೂ ಟೆಸ್ಲಾ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಕೊನೆವರೆಗೂ ಸಾಯೋವರೆಗೂ ಹೋರಾಡಿ ಆ ಕೇಸ್ ಅನ್ನ ಗೆದ್ರು. ಇನ್ನ ನಿಜ ಹೇಳ್ಬೇಕು ಅಂದ್ರೆ ಟೆಸ್ಲಾ ಬಗ್ಗೆ ಮಕ್ಕಳ ಪಾಠದ ಪುಸ್ತಕದಲ್ಲಿ ಕೂಡ ಒಂದು ಲೈನ್ ಇಲ್ಲ. ಟೆಸ್ಲಾ ಬಗ್ಗೆ 2 ಡೀಪ್ ಆದ ವಿಷಯ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ತುಂಬಾ ಡೀಪ್ ಆಗಿ ರಿಸರ್ಚ್ ಮಾಡಿದ್ರೆ ಮಾತ್ರನೇ ಗೊತ್ತಾಗೋದು. ಟೆಸ್ಲಾ ಚಿಕ್ಕದನಲ್ಲಿ ಗ್ಯಾಮ್ಲಿಂಗ್ ಆಟ ಆಡ್ತಾ ಇದ್ರು. ಕಾಲೇಜಲ್ಲಿ ಓದುತ್ತಾ ಇರ್ಬೇಕಾದ್ರೆ ಅಂದ್ರೆ ಇಸ್ಪೇಟು ಆಟ ಆಡ್ತಾ ಇದ್ರು. ಕೈಯಲ್ಲಿ ಇದ್ದ ಹಣ ಎಲ್ಲವನ್ನು ಕಳ್ಕೊಂಡ್ರು. ಕಾಲೇಜಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಫೇಲು, ವಾಶ್ ಔಟ್, ಎಕ್ಸಾಮ್ ಅಲ್ಲಿ ಎಲ್ಲದರಲ್ಲೂ ಫೇಲು. ಆಮೇಲೆನೆ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿದ್ದು. ಕೊನೆಯದಾಗಿ ಆ ಹೋಟೆಲ್ ಅಲ್ಲಿ ಇರ್ಬೇಕಾದ್ರೆ ಅವರ ಕೈಯಲ್ಲಿ 300ಕ್ಕೂ ಹೆಚ್ಚು ಪ್ಯಾಟರ್ನ್ ರೈಟ್ಸ್ ಇತ್ತು. ಆದ್ರೆ ಅವರ ಕೈಯಲ್ಲಿ ₹1 ಹಣ ಕೂಡ ಇರ್ಲಿಲ್ಲ. ಟೆಸ್ಲಾ ಕೊನೆಯದಾಗಿ ಸ್ಟೇ ಆಗಿದ್ದ ಆ ಹೋಟೆಲಿಗೆ ವಿನ್ಸ್ಟಿಂಗ್ ಹೌಸೆ ಟೆಸ್ಲಾಗಾಗಿ ಬಾಡಿಗೆ ಪೇ ಮಾಡ್ತಾ ಇದ್ರು. ಆ ಹೋಟೆಲ್ ಅಲ್ಲಿ ಫ್ರೀ ಆಗಿ ಹಾಳು ಮತ್ತೆ ಬಿಸ್ಕೆಟ್ ನ ಕೊಡ್ತಾ ಇದ್ರು. ಅದನ್ನ ತಿಂದೆ ಟೆಸ್ಲಾ ಆ ಹೋಟೆಲ್ ಅಲ್ಲಿ ಇರ್ತಾ ಇದ್ದಿದ್ದು. ಎಷ್ಟು ದೊಡ್ಡ ಸೈಂಟಿಸ್ಟ್, ಎಷ್ಟು ದೊಡ್ಡ ಬುದ್ಧಿವಂತ. ಆದ್ರೆ ಅವನ ಕೊನೆ ದಿನಗಳನ್ನ ನೋಡಿದ್ರ ತುಂಬಾ ಇದೆ. ಟೆಸ್ಲಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಅವ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅಷ್ಟು ವಿಷಯಗಳಿದೆ. ಸೊ ಸೈನ್ಸ್ ಬಗ್ಗೆ, ಹಿಸ್ಟರಿ ಬಗ್ಗೆ, ತುಂಬಾ ಡಿಫ್ರೆಂಟ್ ಆದ ಸ್ಟೋರಿಗಳ ಬಗ್ಗೆ, ಕ್ರಿಮಿನಲ್ ಕೇಸ್ಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಕನ್ನಡ ಅಭಿಮಾನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.